ಹಲೋ ಸ್ನೇಹಿತರೆ, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಆರ್ಕಿಟೆಕ್ಟ್ ಲಿಂಗಸುಗರು ಯೂಟ್ಯೂಬ್ ಚಾನಲ್. ಈ ದಿನದ ವಿಡಿಯೋದಲ್ಲಿ ರೇಷನ್ ಕಾರ್ಡ್ ಹೊಂದಿದವರಿಗೆ ಮೋದಿ ಸರ್ಕಾರದಿಂದ ಬಂಪರ್ ಗಿಫ್ಟ್. ಏನಿದು ಬಂಪರ್ ಗಿಫ್ಟ್ ಅಂತ ನೋಡೋಣ. ಅದಕ್ಕೂ ಮೊದಲು ಹೊಸಬ್ರು ಯಾರಾದರೂ ನನ್ನ ವಿಡಿಯೋಸ್ ನೋಡ್ತಾ ಇದ್ದರೆ ಈಗಲೇ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ಸೊ ನಾನು ಹಾಕೋ ಎಲ್ಲ ವಿಡಿಯೋ ನೋಟಿಫಿಕೇಷನ್ ಸಹ ನಿಮಗೆ ಬರುತ್ತೆ. ಹೌದು ಸ್ನೇಹಿತರೆ, ಮೋದಿ ಸರ್ಕಾರದಿಂದ ಬರುವ ಎಲ್ಲ ಯೋಜನೆಯ ಲಾಭವನ್ನು BPL ಕಾರ್ಡ್ ಹೊಂದಿದ ಕುಟುಂಬದವರು ಪಡೆಯಬಹುದು. BPL ರೇಷನ್ ಕಾರ್ಡ್ ಹೊಂದಿದಂತಹ ಕುಟುಂಬಗಳಿಗಾಗಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಹಲವಾರು ಯೋಜನೆಯನ್ನು ಜಾರಿಗೆ ತರುತ್ತಾರೆ. ಹೌದು ಸ್ನೇಹಿತರೆ, ಈಗಾಗಲೇ ನೋಡ್ತೀವಿ ಆಲ್ಮೋಸ್ಟ್ ಎಲ್ಲ ಸಹ ನಾವು ಏನಾದರೂ ಒಂದು ಯೋಜನೆ ಬಿಟ್ಟಿದ್ದಾರೆ ಅಂದರೆ ಅದ್ರ ಲಾಭ ಪಡಿಬೇಕಾದ್ರೆ ನಮ್ಮಲ್ಲಿ ಕಂಪಲ್ಸರಿ ರೇಷನ್ ಕಾರ್ಡ್ ಇರಲೇಬೇಕು. ಇಲ್ಲ ಯಾವುದಾದ್ರೂ ಒಂದು ಕಂಪಲ್ಸರಿ ಮಾಡೇ ಮಾಡ್ತಾರೆ. ಒಂದು ಮೊದಲು ಆಧಾರ್ ಕಾರ್ಡ್ ಅಷ್ಟು ಏನು ಹೇಳ್ತೀವಿ ಮಾನ್ಯತೆ ಪಡೆದಿರಲಿಲ್ಲ. ಈಗ ಎಲ್ಲದಕ್ಕೂ ಆಧಾರ್ ಕಾರ್ಡ್ ಬೇಕು. ಮತ್ತು ಈಗೆಲ್ಲ ನಾವು ಯಾವುದಾದ್ರೂ ಒಂದು ಅಪ್ಲಿಕೇಶನ್ ಹಾಕಬೇಕಂದ್ರೆ, ಸ್ಕಾಲರ್ಶಿಪ್ ಹಾಕಬೇಕಾದ್ರೂ ರೇಷನ್ ಕಾರ್ಡ್ ಬೇಕು. ಸೊ ಈ ರೇಷನ್ ಕಾರ್ಡ್ ಯಾಕೆ ಬೇಕು ಅಂತ ಅಂದರೆ, ಇಲ್ಲಿ APL BPL ಕಾರ್ಡ್ ಅಂತ ಮಾಡಿರ್ತಾರೆ. ಅಂದರೆ ಬಡತನ ರೇಖೆಗಿಂತ ಕಡಿಮೆ ಯಾರಿದ್ದಾರೆ ನೋಡಿ, ಸೊ ಅವರಿಗೆ ಜಾಸ್ತಿ ಈ ಯೋಜನೆಯ ಲಾಭವನ್ನು ಪಡೆಯಬಹುದಾಗಿರುತ್ತೆ. ಸೊ APL ಕಾರ್ಡ್ ಇದ್ದವರಿಗೆ ಸ್ವಲ್ಪ, ಅಂದರೆ ಮೊದಲು ಆದ್ಯತೆ BPL ಕಾರ್ಡ್ ಇದ್ದವರಿಗೆ ಕೊಡ್ತಾರೆ. ಸೊ ಈ ಒಂದು ರೇಷನ್ ಕಾರ್ಡಲ್ಲಿ ನಮ್ಗೆ ಗೊತ್ತಾಗುತ್ತೆ APL ಕಾರ್ಡ್ ಅಥವಾ BPL ಕಾರ್ಡ್ ಅಂತ ನೋಡ್ಬಿಟ್ಟು. ಸೊ ಇದರಲ್ಲಿ ಅವರು ಡಿಸೈಡ್ ಮಾಡ್ತಾರೆ. ಅಂದರೆ BPL ಕಾರ್ಡ್ ಇದ್ದವರು ಮೊದಲು ಮಾನ್ಯತೆಯನ್ನು ಪಡಿತಾರೆ ಅಂತ ಹೇಳ್ಬೋದು. ಸೊ BPL ಕಾರ್ಡ್ ಹೊಂದಿದಂತಹ ಎಲ್ಲ ಕುಟುಂಬಗಳಿಗೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದಿಂದ ಬರುವಂತಹ ಎಲ್ಲ ಯೋಜನೆಗಳ ಲಾಭವನ್ನು ಪಡೆಯಬಹುದಾಗಿದೆ. ಇದಕ್ಕೆ ಕಾರಣವೇನೆಂದರೆ, BPL ರೇಷನ್ ಕಾರ್ಡ್ ಹೊಂದಿದಂತಹ ಕುಟುಂಬಗಳನ್ನು ಬಡತನದ ರೇಖೆಗಿಂತ ಕೆಳಗಿದ್ದವರಿಗೆ ಮಾತ್ರ ಈ ಯೋಜನೆಯ ಲಾಭವನ್ನು ಪಡೆಯಬಹುದಾಗಿದೆ. ಈ BPL ರೇಷನ್ ಕಾರ್ಡ್ ಹೊಂದಿದ ಕುಟುಂಬ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದಿಂದ ಬರುವಂಥ ಎಲ್ಲ ಯೋಜನೆಗಳನ್ನು ಲಾಭ ಪಡೆಯಬಹುದಾಗಿದೆ ಅಂತ ನಾನು ಈಗಾಗಲೇ ಹೇಳಿದೆ. ಸೊ ಯಾವ್ಯಾವೆಲ್ಲ ಲಾಭ ಪಡಿಬಹುದು, ಇದೇನಿದು BPL ಕಾರ್ಡ್ ಹೊಂದಿದವರಿಗೆ ಬಂಪರ್ ಗಿಫ್ಟ್ ಅಂತ ಹೇಳ್ತಾ ಇದ್ದಾರೆ ಅಂತ ನೋಡೋದಾದರೆ, ಏನಿದು ಮೋದಿ ಸರ್ಕಾರದಿಂದ ಬಂಪರ್ ಗಿಫ್ಟ್ ಅಂತ ನೋಡೋದಾದರೆ, ಉಚಿತ ಮನೆಯ ಸೌಲಭ್ಯವನ್ನು ಪಡೆಯಬಹುದಾಗಿದೆ. ಹೌದು ಸ್ನೇಹಿತರೆ, ಕೇಂದ್ರ ಸರ್ಕಾರದಿಂದ ಬರುವಂತಹ PM ಆವಾಸ್ ಯೋಜನೆ ಅಡಿಯಲ್ಲಿ ಅರ್ಜಿ ಸಲ್ಲಿಸಿ ಉಚಿತ ಮನೆಯನ್ನು ಕಟ್ಟಿಸಿಕೊಳ್ಳಬಹುದು. ಸೊ ಈಗ PM ಆವಾಸ್ ಯೋಜನೆ ಸ್ಟಾರ್ಟ್ ಆಗಿದೆ. ಸೊ BPL ರೇಷನ್ ಕಾರ್ಡ್ ಹೊಂದಿದವರಿಗೆ ನಿಮ್ಮ ಮನೆ ಏನಾದರೂ ಕಟ್ಟಿಸ್ಬೇಕಂದ್ರೆ, ಈಗ ಮನೆ ಇಲ್ಲ, ಪ್ಲಾಟ್ ಇದೆ ಅಂದರೆ ಜಾಗ ಇದೆ, ಮನೆ ಇಲ್ಲ, ಖಾಲಿ ಜಾಗ ಇದೆ ಅಂತ ಹೇಳಿದವರಿಗೆ ಸೊ ಉಚಿತವಾಗಿ ಕೇಂದ್ರ ಸರ್ಕಾರ ಈ ಒಂದು PM ಆವಾಸ್ ಯೋಜನೆಯಲ್ಲಿ ನೀವು ಅರ್ಜಿಯನ್ನು ಹಾಕಿದರೆ ಅವರು ನಿಮಗೆ ಉಚಿತ ಮನೆಯನ್ನು ಕಟ್ಟಿಸ್ಕೊಡೋಕ್ಕೆ ಅಮೌಂಟನ್ನು ಹಾಕ್ತಾರೆ. ಅಮೌಂಟ್ ಯಾವ ಥರ ಒಂದೇ ಟೈಮ್ ಹಾಕಲ್ಲ. ಸೊ ಅದನ್ನೆಲ್ಲ ವೆರಿಫಿಕೇಷನ್ ಮಾಡಿ, ಡಾಕ್ಯುಮೆಂಟ್ ಎಲ್ಲ ವೆರಿಫಿಕೇಷನ್ ಮಾಡಿ 2,67,000 ಟೋಟಲ್ ಅಮೌಂಟ್ ಬರುತ್ತೆ. ಹೌದಲ್ವಾ? ನೋಡಿ ಸ್ನೇಹಿತರೆ, ಈ ಒಂದು ಗೌರ್ಮೆಂಟ್ ಕಡೆಯಿಂದ ಸೊ ಇಷ್ಟೆಲ್ಲ ಸೌಲಭ್ಯಗಳನ್ನು ಇದ್ದಾವೆ. ಸೊ ಅದನ್ನೇ ನಾವು ಯಾವ ಥರ ಯೂಸ್ ಮಾಡ್ಕೋಬೇಕು ಅಂತ ಗೊತ್ತಿಲ್ಲ. ಸೊ ಕೆಲವರು ಈ ಒಂದು ಐಡಿಯಾ ಇರಲ್ಲ, ಯಾವ ಥರ ಅಪ್ಲೈ ಮಾಡೋದು ಅಂತ ಐಡಿಯಾ ಇರಲ್ಲ. ನಾನು ನೆಕ್ಸ್ಟ್ ವಿಡಿಯೋ PM ಆವಾಸ್ ಯೋಜನೆಯನ್ನು ಯಾವ ಥರ ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕೋದು ಅಂತ ತಿಳಿಸ್ಕೊಡ್ತೀನಿ. ಸೊ ಏನೇನೆಲ್ಲ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಅಂತ ತಿಳಿಸ್ಕೊಡ್ತೀನಿ. ಸೊ ಕೆಲವರು ಸುಮಾರು ಜನ ಸ್ವಂತ ಮನೆ ಕಟ್ಸ್ಕೊಳಕ್ಕಾಗಲ್ಲ. ಯಾಕಂದರೆ ಅವ್ರದ್ದೇ ಯಾವ ಥರ ಇರುತ್ತೆ ಅಂದರೆ, ಇವತ್ತು ದುಡಿಬೇಕು, ಇವತ್ತು ತಿನ್ನಬೇಕು, ಇದೇ ಥರ ಇರುತ್ತೆ. ಸೊ ಅವರಿಗೆ ಮನೆ ಕಟ್ಸ್ಕೊಳ್ಳೋ ಅಂತಹ ಕೆಪಾಸಿಟಿ ಇರಲ್ಲ. ಸೊ ಅಂಥವರಿಗೆಲ್ಲ ಮೋದಿ ಸರ್ಕಾರದ ಕಡೆಯಿಂದ ಇದು ಒಂದು ಬಂಪರ್ ಗಿಫ್ಟ್ ಅಂತಲೇ ಹೇಳ್ಬೋದು. ಸೊ ಮೊದಲಿಂದನೂ ಇದೆ ಈ ಸ್ಕೀಮ್. ಬಟ್ BPL ಕಾರ್ಡ್ ಹೊಂದಿದವರಿಗೆ ಮೊದಲ ಆದ್ಯತೆಯನ್ನು ನೀಡ್ತಾರೆ ಅಂತ ನಮಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಸೊ 2,67,000 ಬರುತ್ತೆ ಅಂದರೆ ಆರಾಮಾಗಿ ಒಂದು ಮನೆ ಕಟ್ಸ್ಕೊಬೋದಲ್ವಾ? ಸೊ ಫುಲ್ ಐಫೈ ಅಲ್ಲ, ಯಾವ ನಮ್ಮ ತಕ್ಕ ಮಟ್ಟಿಗೆ ಒಂದು ಮನೇನ ಕಟ್ಸ್ಕೊಳ್ಬೋದು. ಸೊ ಇದಾಗಿದೆ ಮೊದಲ ಗಿಫ್ಟು. ಸೊ ಸೆಕೆಂಡ್ ಒನ್ ಬರೋದಾದರೆ, ನಾನು ಈ ಒಂದು ವಿಡಿಯೋದಲ್ಲಿ 2 ಯೋಜನೆ ಬಗ್ಗೆ ಹೇಳ್ತಾ ಇದ್ದೀನಿ. ಸೊ ನೆಕ್ಸ್ಟು PM ಉಜ್ವಲ್ ಯೋಜನೆಯ ಸೌಲಭ್ಯ. ಸೊ ಇದು ಬಂದು 2ನೇ ಯೋಜನೆ ಅಂತ ಹೇಳ್ಬೋದು. PM ಉಜ್ವಲ್ ಯೋಜನೆಯ ಸೌಲಭ್ಯವನ್ನು ಈಗಾಗಲೇ ಕುಟುಂಬಗಳು ಪಡೆದಿದ್ದಾರೆ. ಸೊ ಈ ಒಂದು PM ಉಜ್ವಲ್ ಯೋಜನೆಯಲ್ಲಿ ನಾವು ಫ್ರೀಯಾಗಿ ಗ್ಯಾಸ್ನ ಪಡಿಬೋದು. ಅಂದರೆ ಗ್ಯಾಸ್ ಸಿಲಿಂಡರ್, LPG ಗ್ಯಾಸ್ ಸಿಲಿಂಡ್ರನ್ನು ಪಡಿಬಹುದು. ಇದೆಲ್ಲ ನಿಮಗೆ ಗೊತ್ತಿರುವ ವಿಚಾರನೇ. ಈ ಒಂದು ಉಜ್ವಲ್ ಯೋಜನೆ ಅಡಿಯಲ್ಲಿ ನೀವು ಅರ್ಜಿಯನ್ನು ಹಾಕಿ ನೀವು ಉಚಿತವಾಗಿ ಸಿಲಿಂಡರ್ ಮತ್ತು ಸ್ಟವನ್ನು ಪಡೆಯಬಹುದು. ಇದರ ಜೊತೆಗೆ ನೀವು ಯೋಜನೆ ಅಡಿಯಲ್ಲಿ ಪ್ರತಿ ತಿಂಗಳು ಅಥವಾ 1 ವರ್ಷದಲ್ಲಿ 8 ಬಾರಿ LPG ಸಿಲಿಂಡರ್ನ ಖರೀದಿಗೆ ಕೇಂದ್ರ ಸರ್ಕಾರದಿಂದ ₹300 ಸಬ್ಸಿಡಿ ಹಣ ಪಡೆಯಬಹುದಾಗಿದೆ.
ಇದರಿಂದ ನೀವು ಪ್ರತಿ ತಿಂಗಳು 500 ರೂಪಾಯಿ ಹಣ ದೊರೆಯುತ್ತದೆ ಮತ್ತು ಉಳಿಸಬಹುದಾಗಿದೆ. ಸೊ ಹೌದು ಸ್ನೇಹಿತರೆ. ಸೊ ಕೆಲವರೆಲ್ಲ ಈಗ ಆಲ್ರೆಡಿ ಈ ಯೋಜನೆಯನ್ನು ಪಡೆದಿದ್ದಾರೆ. ಈಗ 2.0 ಅಂತ ಮಾಡಿದ್ದಾರೆ. ಸೊ 2.0 ಅಡಿಯಲ್ಲಿ ಎಲ್ಲ ಸಹ ಅಂದರೆ ಈಗ ಬಡತನ ರೇಖೆಗಿಂತ ಕಡಿಮೆ ಇರೋರು APL BPL ಇದ್ದವರಿಗೆ ಅಂದರೆ BPL ಇದ್ದವರಿಗೆ ಮೊದಲ ಆದ್ಯತೆ ಅಂತ ನಾನು ಹೇಳ್ತಾ ಇದ್ದೀನಿ. ಸೊ ಒಟ್ಟಿನಲ್ಲಿ ರೇಷನ್ ಕಾರ್ಡ್ ಹೊಂದಿದವರಿಗೆ ಈ ಒಂದು ಉಚಿತವಾಗಿ ಉಜ್ವಲ್ ಯೋಜನೆ ಅಡಿಯಲ್ಲಿ ನೀವು ಅರ್ಜಿ ಹಾಕ್ಬಿಟ್ಟು ನೀವು ಫ್ರೀಯಾಗಿ LPG ಗ್ಯಾಸ್ ಮತ್ತು ಸ್ಟವ್ನ ಪಡಿಬಹುದಾಗಿದೆ. ಸೊ ಇದಕ್ಕೆಲ್ಲ ಏನೇನು ಡಾಕ್ಯುಮೆಂಟ್ಸ್ ಬೇಕಂತ ನಾನು ಆಲ್ರೆಡಿ ಹಿಂದಿನ ವೀಡಿಯೋದಲ್ಲಿ ಹಾಕಿದ್ದೀನಿ, ನೀವು ಹೋಗಿ ನೋಡ್ಬೋದು. ಇದೇ ಥರ ಇನ್ನಷ್ಟು ಮಾಹಿತಿಗಳಿಗಾಗಿ ನನ್ನ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ.